ಯಾವ ಮಹಾವಿದ್ಯೆ ಸಾಧನೆ ನಮಗೇನು ಕೊಡ್ತದೆ, ಏನು ಅದರಿಂದ ಲಾಭ, ಮಂತ್ರಗಳ ವಿಜ್ಞಾನ ಏನು. ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಹೊರಟ್ರೆ, ಒಂದು ಸಾಧನೆಗೆ ಇಳಿದಾಗ ನಾವು 3 ಅಂಗನ ಅಂದರೆ ಮಂತ್ರ, ಯಂತ್ರ, ಯಜ್ಞ ಈ 3ನ್ನು ಮಾಡಬೇಕಾಗ್ತದೆ. ಇದನ್ನು ಮಾಡಿದಾಗ ಮಾತ್ರ ಒಂದು ಮಂತ್ರ ಕಂಪ್ಲೀಟ್ ಆಗ್ತದೆ. ನಾನು ಮಂತ್ರ ಹೇಳ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ ಅಂದರೆ ಅದು ಸಾಧನೆ ಆಗಲ್ಲ. ಈ 3 ಬೇಕೇ ಬೇಕು. ಆದರೆ ಕೆಲವೊಂದು ಮಂತ್ರಗಳಿದೆ, ಅದಕ್ಕೆ ದೀಕ್ಷೆ ಏನು ಬೇಕಾಗಿಲ್ಲ. ಅದನ್ನು ಯಾರು ಬೇಕಾದರೂ ಹೇಳ್ಬೋದು. ನಿಮ್ಮ ವೆಲ್ತು, ಸಕ್ಸಸ್, ರಿಲೇಷನ್ಶಿಪ್ಪಿಗೆ, ಪ್ರೊಟೆಕ್ಷನಿಗೆ ಬೇಕಾದಂಥ ಕೆಲವೊಂದು ಮಂತ್ರಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ, ಎದುರಿಸ್ತಾ ಇರ್ತೀವಿ. ಯಾವ ದೇವಿ ಸಾಧನೆಯಿಂದ ನಾವು ಯಾವ ಸಾಧನೆ ಮಾಡಿ ಆ ಸಮಸ್ಯೆಯಿಂದ ನಾವು ಹೊರ ಬರ್ಬೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಮಿತ್ಸ್ಗಳಿರ್ತವೆ. ನಮಗೆ ಸುಮಾರು ಜನ ಕಾಮೆಂಟಲ್ಲಿ ಮಾಡ್ತೀರಾ, ನಾನ್ ವೆಜ್ ತಿನ್ನಬಾರ್ದು ಮಾರಾಯ, ಸಾಧನೆ ಮಾಡಬಾರ್ದು ಅಂತ. ಆ ರೀತಿಯ ಮಿತ್ಸ್ಗಳಿಗೆ ಒಂದು ಕ್ಲಾರಿಟಿ ಕೊಟ್ಟುಬಿಡ್ತೀನಿ. ಮೊದಲನೇದಾಗಿ, ಸಾಧನೆ ಎಲ್ಲರೂ ಮಾಡ್ಬೋದಾ? ಗಂಡು ಹೆಣ್ಣು? ಹೌದು, ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಆಸಕ್ತಿ ಇದ್ದರೆ ಆಯಿತು. ನಿಮಗೆ ಆಸಕ್ತಿ ಇದೆಯಾ, ಕಲಿಬೇಕನ್ನೋ ಹುಮ್ಮಸ್ಸಿದೆಯಾ, ಸಾಧನೆ ಮಾಡ್ಬೋದು. ಇದು ಇಂಥ ಜನರಿಗೆ, ಇಂಥ ಕಾಸ್ಟಿಗೆ, ಇಂಥ ಧರ್ಮಕ್ಕೆ ಆ ರೀತಿ ಏನೂ ಇಲ್ಲ. ಆ ರೀತಿ ಯಾವುದೇ ಕ್ರೈಟೇರಿಯಾ ಇಲ್ಲ. ನನಗೆ ಸಂಸ್ಕೃತ ಬರಲ್ಲ, ನಾನು ಕಲಿಬೋದಾ? ಹೌದು, ಕಲಿಬೋದು. ಇದಕ್ಕೆ ಸಂಸ್ಕೃತ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನು 3ನೇ ಪಾಯಿಂಟ್ ಹೇಳಬೇಕಂದ್ರೆ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ? ಈ ಸಾಧನೆಗಳು ಲಾಂಗ್ ಟೈಮ್ ಹೋಗ್ತದೆ, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ? ಅವಶ್ಯಕತೆ ಇಲ್ಲ. ನೀವು ಮದುವೆ ಆಗಿದ್ದೀರಾ, ನಿಮ್ಮ ಗಂಡ ಇದ್ದಾನೆ ಅಥವಾ ಹೆಂಡತಿ ಇದ್ದಾರೆ, ಅದೇನು ಮ್ಯಾಟರ್ ಆಗಲ್ಲ. ಶಾಸ್ತ್ರಕ್ಕೆ ನಾವೊಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದೀವಿ, ಮಾನದಂಡ ಫಿಕ್ಸ್ ಮಾಡಿದ್ದೀವಿ ಹೊರತು ಶಾಸ್ತ್ರ ಯಾವುದೇ ಮಾನದಂಡ ಇಂಥವ್ರೇ ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನೋ ಕ್ರೈಟೀರಿಯಾನ ಫಿಕ್ಸ್ ಮಾಡಿಲ್ಲ. ಸಸ್ಯಾಹಾರಿಗಳು, ವೆಜಿಟೇರಿಯನ್ ಮಾತ್ರ ಸಾಧನೆ ಮಾಡಬೇಕಾ? ಆ ರೀತಿ ಏನೂ ಇಲ್ಲ. ನಾನ್ ವೆಜ್ ತಿನ್ನೋರು ಮಾಡ್ಬೋದು. ನಾನು ಡ್ರಿಂಕ್ಸ್ ಮಾಡ್ತೀನಿ, ಈ ಸಾಧನೆ ಮಾಡ್ಬೋದಾ? ಸಾಧನೆ ಮಾಡ್ಬೋದು. ಆ ದಿವಸದ ಸಾಧನೆ ಮುಗಿಸಿ ಆಮೇಲೆ ಡ್ರಿಂಕ್ಸ್ ಮಾಡಿ, ಆ ದಿವಸದ ಸಾಧನೆ ಮುಗಿಸಿ ಆಮೇಲೆ ನಾನ್ ವೆಜ್ ತಿನ್ನಿ. ನಮಗೆ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಕಾಳಿ, ತಾರ ಇವೆಲ್ಲ ಉಗ್ರ ದೇವತೆಗಳು ಅಂತ ಭಯ ಹುಟ್ಟಿಸಿದ್ದಾರೆ. ನಾವು ಆ ಸಾಧನೆಗೆ ಇಳಿದ್ರೆ ನಮ್ಮ ಭಯನೇ ಹೊರಟೋಗ್ಬಿಡ್ತದೆ. ಇಲ್ಲಿ ಏನಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಜ್ಞಾನಿಗಳು ತುಂಬ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಗೊತ್ತಿದೆ ಸ್ವಿಮ್ಮಿಂಗ್ ಹೇಗೆ ಮಾಡೋದು, ನೀರಲ್ಲಿ ಈಜಾಡೋದು ಹೇಗೆ, ಅವ್ರಿಗೆಲ್ಲ ಗೊತ್ತಿದೆ. ಹೇಗೆ ನೀರಿಗೆ ಹಾರಬೇಕು, ಹೇಗೆ ಕೈ ಬಡಿಬೇಕು, ಕಾಲು ಹೆಂಗಿರಬೇಕು, ಎಲ್ಲ ಗೊತ್ತಿದೆ. ಆದರೆ ಒಂದು ದಿವಸನೂ ಅವರು ನೀರಲ್ಲಿ ಇಳಿದವರಲ್ಲ. ನೀರಲ್ಲಿ ಬಿದ್ದರೇ ಗೊತ್ತಾಗುತ್ತೆ. ನಮಗೆ ಸ್ವಿಮ್ಮಿಂಗ್ ಬಗ್ಗೆ ಜ್ಞಾನ ಇರೋದು ಬೇರೆ, ನಾವು ನೀರಲ್ಲಿ ಹಾರಿಕೊಂಡು ಅಲ್ಲಿ ಅನುಭವ ಪಡೆಯೋದು ಬೇರೆ. ಹೇಳು ವಿಚಾರನ ಪೂರ್ತಿ ಕೇಳಲ್ಲ, ಏನೋ ರಾಂಗ್ ಕಾಮೆಂಟ್ ಹಾಕಿ ಹೋಗ್ಬಿಡ್ತಾರೆ. ಅದು ಕಾಮೆಂಟಿಗೆ ಉತ್ತರ ಕೊಟ್ಟಾಗ ಅದಕ್ಕೆ ರಿಪ್ಲೈ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಇವ್ರು ಎಂಥವ್ರಂದರೆ, ಒಂದು 10 ನಿಮಿಷ ಜಪ ಮಾಡಿರಲ್ಲ, ಒಂದು ಅರ್ಧ ಗಂಟೆ ಧ್ಯಾನ ಕೂತಿರಲ್ಲ, ತಪ್ಪು ಹುಡ್ಕೋದಷ್ಟೇ ಇವ್ರ ಕೆಲಸ. ಈ ದಶಮಹಾವಿದ್ಯೆ ಅಂದರೆ ಮಹತ್ತರವಾದ ಜ್ಞಾನ, ಇದು ಸಮುದ್ರ. ಇಲ್ಲಿ ನಿಮ್ಮ ನಿಯಮಗಳು, ರಿಚುವಲ್ಸ್ಗಳು, ಹುಟ್ಟು ಸಾವು ಇವೆಲ್ಲವನ್ನು ಮೀರಿ ಇರುವಂಥದ್ದು. ನಿಮ್ಮ ಈ ವೆಜ್ ನಾನ್ ವೆಜ್ ಕಾನ್ಸೆಪ್ಟ್ ಏನಿದೆಯಲ್ಲ, ಅದಕ್ಕಿಂತನೂ ಮೇಲಿರುವಂಥದ್ದು. ಈಗ ನಾನ್ ವೆಜ್ ತಿನ್ನೋರು ಕೋಳಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ತಂದು ತಿಂತಾರೆ ಹೊರತು, ರೋಡಲ್ಲಿ ಯಾವುದೋ ಗಾಡಿಗೆ ಅಡ್ಡ ಸಿಕ್ಕಿ ಸತ್ತೋದ ಕೋಳಿನ ಅಥವಾ ಆಡಿನ ಮರಿನ ಸತ್ತೋಗಿದೆ ಅಂತ ತಂದು ಫ್ರೈ ಮಾಡಿ ತಿನ್ನಲ್ಲ. ಬಾಡಿ ಕಾನ್ಷಿಯಸ್ನೆಸ್ ಅವ್ರಿಗೆ ಗೊತ್ತಿದೆ, ಯಾವುದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅನ್ನೋದು. ಅದೇ ರೀತಿ ಸೋಲ್ ಕಾನ್ಷಿಯಸ್ನೆಸ್ಸಿಗೆ ಹೋದಾಗ ಇವು ಯಾವುದು ಮ್ಯಾಟ್ರ್ ಆಗಲ್ಲ. ಕೋಳಿ ಅಂಗಡಿಲೂ ಸಹ ಕೋಳಿನ ಸಾಯಿಸಿಬಿಟ್ಟೆ ತಿಂತೀವಿ ಹೊರತು ಜೀವಂತ ಏನು ತಿನ್ನಲ್ಲ. ಸೊ ಇಲ್ಲೂ ಸತ್ತಿದೆಯಲ್ಲ ರೋಡಲ್ಲಿ, ಯಾಕೆ ತಂದು ತಿನ್ನಲ್ಲ? ಬಾಡಿಲಿ ಕಾನ್ಷಿಯಸ್ನೆಸ್ ನಮ್ಗೆ ಗೊತ್ತಿದೆ ಇದು ತಿನ್ನಬಾರ್ದು ಅಂತ. ಅದೇ ರೀತಿ ಸೋಲ್ ಕಾನ್ಷಿಯಸ್ನೆಸ್ಸಿಗೆ ಹೋದಾಗ ಇವೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಇಲ್ಲಿ ನಮಗೆ ಬೇರೆ ಬೇರೆ ತಂತ್ರಗಳು, ಬೇರೆ ಬೇರೆ ಸಾಧನೆಗಳು ನಮಗೆ ಬೇರೆ ಬೇರೆ ಫಲವನ್ನು ಕೊಡ್ತದೆ. ನಮ್ಮ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳು ಜಡೆನ ಕಟ್ಕೋಬೇಕು, ಆದರೆ ದೇವಿ ನೋಡಿದ್ರೆ ಕೂದಲು ಬಿಟ್ಕೊಂಡು, ನಾವು ಸಿನಿಮಾದಲ್ಲೂ ನೋಡಿರ್ತೀವಿ, ಕೂದಲು ಬಿಟ್ಕೊಂಡು ಉಗ್ರ ರೂಪ ತಾಳಿರ್ತಾರೆ. ಅಂದರೆ ಈ ಸೊಸೈಟಿಯ ಏನು ರೂಲ್ಸ್ ಇದೆ, ಕಟ್ಟುಪಾಡಿದೆ ಅಲ್ವಾ, ಸೊ ಅದಕ್ಕಿಂತ ಮೀರಿರುವಂಥವು ಈ ವಿದ್ಯೆಗಳು. ಇಲ್ಲಿ ಬಾಡಿ ಕಾನ್ಷಿಯಸ್ನೆಸ್ಗಿಂತ ಸೋಲ್ ಲೆವೆಲ್, ಸ್ಪಿರಿಚುವಲ್ ಲೆವೆಲ್ ಕಾನ್ಷಿಯಸ್ನೆಸ್, ಸೋಲ್ ಲೆವೆಲ್ ಕಾನ್ಷಿಯಸ್ನೆಸ್, ಆ ಒಂದು ಲೆವೆಲ್ಗೆ ನಾವು ತಲುಪ್ತೀವಿ. ಕಾಳಿಯಿಂದ ಕಮಲಾತ್ಮಿಕ ಈ ವಿದ್ಯೆ ತನಕ ಬೇರೆ ಬೇರೆ ಸಾಧನೆಗಳು ಬೇರೆ ಬೇರೆ ಶಕ್ತಿನ, ಬೇರೆ ಬೇರೆ ಫಲಗಳನ್ನು ನಮ್ಗೆ ಕೊಡ್ತದೆ. ನೀವು ಎಲ್ಲ ವಿದ್ಯೆ ಕಲಿಬೇಕು, ಕಾಳಿಯಿಂದನೇ ಹೋಗಬೇಕು ಆ ರೀತಿ ಏನಿಲ್ಲ. ನಿಮ್ಗೆ ಯಾವ ವಿದ್ಯೆ ಇಷ್ಟ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಲ್ಲಿದೆ ಅದು ಒಂದೇ ಸಾಧನೆ ಮಾಡ್ಬೋದು, ಅಲ್ಲೇ ಸ್ಟಾಪು ಮಾಡ್ಬೋದು. ಅಥವಾ ಇನ್ನೊಂದು ಸಾಧನೆ ಮಾಡ್ಬೋದು. ನೀವು ಕಾಳಿ ಸಾಧನೆ ಮಾಡಿದ್ರೆ ಪವರ್ ಆಫ್ ಪ್ರೊಟೆಕ್ಷನ್, ನಿಮಗೆ ರಕ್ಷಣೆಗೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್, ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದನ್ನು ತೆಗಿಲಿಕ್ಕೆ, ಯಾವುದೇ ನೆಗೆಟಿವ್ ಎನರ್ಜಿ ರಿಮೂವಲಿಗೆ ಈ ಕಾಳಿ ಸಾಧನೆ ಮಾಡ್ಬೋದು. ಇದರಿಂದ ನಿಮಗೆ ಇಂಟ್ಯೂಷನ್ ಸಹ ಸಿಗ್ತದೆ.
ಇಂಟ್ಯೂಷನ್ ಅಂದ್ರೇನು? ಹೊಳೆಯೋದಂದ್ರೇನು? ತಟ್ಟನೆ ನೀವು ಯಾವುದೋ ಪ್ರಶ್ನೆಗೆ, ಯಾವುದೋ ಸಮಸ್ಯೆಗೆ ಸಡನ್ನಾಗಿ ಉತ್ತರ ಸಿಗೋದು, ಇದಕ್ಕೆ ಇಂಟ್ಯೂಷನ್ ಅಂತಾರೆ. ಇನ್ಕ್ರೀಸ್ ದ ಪವರ್ ಆಫ್ ಇಂಟ್ಯೂಷನ್. ಈ ಇಂಟ್ಯೂಷನ್ ಬಗ್ಗೆ ನಾನು ಝೆನ್ ಯೋಗ ಅನ್ನೋ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ, ಅದನ್ನು ನೋಡಿ. ಥರ್ಡ್ ಐ ಓಪನಿಂಗ್ ಈ ದೇವಿ ಆರಾಧನೆಯಿಂದ ಸಾಧ್ಯ ಆಗ್ತದೆ. ಇನ್ನು ಸೆಕೆಂಡ್, ತಾರಾದೇವಿ, ಗಾಡೆಸ್ ಆಫ್ ನಾಲೆಜ್, ಜ್ಞಾನಕ್ಕಾಗಿ. ಏನೇ ಸಂಕಟ, ಏನೇ ವಿಪತ್ತುಗಳಿದ್ದರೂ ನಿಮ್ಮನ್ನು ಅದರಿಂದ ಹೊರ ಹಾಕಲಿಕ್ಕೆ ಈ ತಾಯಿಯ ಸಾಧನೆ ಮಾಡೋದ್ರಿಂದ ಸಾಧ್ಯ ಆಗ್ತದೆ. ಜ್ಞಾನಕ್ಕಾಗಿ ನಿಮ್ಮ ಕಾನ್ಸಂಟ್ರೇಷನ್ನು, ಸ್ಟಡಿ, ಎಕ್ಸಾಮ್ ಇವೆಲ್ಲದಕ್ಕೂ ಈ ದೇವಿನ ಆರಾಧನೆ ಮಾಡಬೇಕು, ಸಾಧಿಸಬೇಕು. ಇನ್ನು ಯಾವುದಾದ್ರೂ ನಿಮಗೆ ರೋಗಗಳಿದ್ರೂ ಸಹ ಅದರ ಶಾಂತಿಗಾಗಿ, ಪರಿಹಾರಕ್ಕಾಗಿ ಈ ತಾಯಿಯ ಆರಾಧನೆ ಮಾಡಬೇಕು. ಮೂರನೇ ವಿದ್ಯೆ ಲಲಿತಾ ತ್ರಿಪುರ ಸುಂದರಿ, ಅಟ್ರಾಕ್ಷನ್, ಬ್ಯೂಟಿ, ಹೀಲಿಂಗ್ ಆಫ್ ರಿಲೇಷನ್ಶಿಪ್, ಮನಿ ಅಂದರೆ ನಿಮಗೆ ದುಡ್ಡು ಬೇಕು, ಸಂಬಂಧದಲ್ಲಿ ಸುಧಾರಣೆ ಆಗಬೇಕು, ಸಕ್ಸಸ್ ಅಂತ ಏನು ಹೇಳ್ತೀವಲ್ಲ ಅವೆಲ್ಲದಕ್ಕೂ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಮಾಡಬೇಕು. ಶ್ರೀವಿದ್ಯಾ ಅಂತೀವಲ್ಲ ಆ ವಿದ್ಯೆ. ಇನ್ನು ನಾಲ್ಕನೆಯ ಮಹಾವಿದ್ಯೆ ಭುವನೇಶ್ವರಿ, ಗಾಡೆಸ್ ಆಫ್ ಅಬಂಡೆನ್ಸ್, ಸಮೃದ್ಧಿ. ಪಾಲಿಟಿಕ್ಸಲ್ಲಿರುವಂಥವರು ಈ ದೇವಿನ ಆರಾಧನೆ ಮಾಡಬೇಕು, ನೇಮ್, ಫೇಮ್ ಎಲ್ಲ ಸಿಗ್ತದೆ. ಚಿನ್ನ ಮಸ್ತಿಕ, ಶತ್ರುಗಳ ಕಾಟ, ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದರೆ ಈ ದೇವಿನ ಆರಾಧನೆ ಮಾಡಬಹುದು. ಭೈರವಿ, ಈ ದೇವಿಯ ಆರಾಧನೆಯಿಂದ, ಈ ವಿದ್ಯೆ ಆರಾಧನೆಯಿಂದ ಸಾಧನೆ ಮಾಡೋದ್ರಿಂದ ಭಯ ದೂರ ಆಗ್ತದೆ. ಒಬ್ಬೊಬ್ಬರಿಗೆ ಒಂದೊಂಥರ ಭಯ ಇರ್ತದೆ. ಯಾರೂ ನಿರ್ಭಯ ಆಗಿದ್ದಾರೆ, ಯಾವುದೇ ಭಯ ಇಲ್ಲ ಅನ್ನೋದೇನಿಲ್ಲ, ಎಲ್ರಿಗೂ ಭಯ ಇದೆ, ಅದು ನಮ್ಮ ಹುಟ್ಟು ಗುಣ, ಎಲ್ಲರಲ್ಲೂ ಭಯ ಇದೆ. ಸೊ ಆ ಭಯಕ್ಕೆ ಯಾರ್ಯಾರಿಗೆ ಏನೇನೇ ಭಯ ಇರಲಿ, ಒಬ್ಬೊಬ್ರಿಗೆ ಒಂಥರ ಭಯ ಇರ್ತದೆ, ಏನೇ ಭಯ ಇರಲಿ, ಭೈರವಿ ಇದ್ರ ಸಾಧನೆ ಮಾಡ್ಬೋದು. ಯಾರಲ್ಲಿ ಶಕ್ತಿ ಇಲ್ವೋ, ಯಾರಲ್ಲಿ ಧೈರ್ಯ ಇಲ್ವೋ ಅವರು ಈ ಭೈರವಿ ಸಾಧನೆಯನ್ನು ಮಾಡಬಹುದು. ಧೂಮಾವತಿ, ಥರ್ಡ್ ಪಾರ್ಟಿ ರಿಮೂವಿಂಗ್, ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸನ್ನು ರಿಮೂವ್ ಮಾಡಲಿಕ್ಕೆ ಈ ವಿದ್ಯೆ ಸಾಧನೆ ಮಾಡ್ಬೋದು. ಮದುವೆ ಆದವರು ಈ ಸಾಧನೆ ಮಾಡೋವಾಗಿಲ್ಲ. ಮದುವೆ ಆದಂಥ ಹೆಣ್ಮಕ್ಳು ಈ ಸಾಧನೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ವೈರಾಗ್ಯ ಮೂಡ್ತದೆ, ಈ ದೇವಿ ಆರಾಧನೆಯಿಂದ ವೈರಾಗ್ಯ ಮೂಡ್ತದೆ. ಇನ್ನು ಬಗಲಾಮುಖಿ, ಇದು ಪಾಪ್ಯುಲರ್ ಮಹಾವಿದ್ಯೆ. ಯಾಕಂದರೆ ಈ ಕೋರ್ಟ್ ಕೇಸು, ಲೀಗಲ್ ಇಶ್ಯೂ ಏನಾದರೂ ಇದ್ದರೆ ಈ ದೇವಿಯ ಸಾಧನೆಯಿಂದ ಅದೆಲ್ಲ ರಿಮೂವ್ ಆಗುತ್ತೆ, ಸಾಲ್ವ್ ಆಗುತ್ತೆ, ಪರಿಹಾರ ಆಗ್ತದೆ. ಜೊತೆಗೆ ಆಕರ್ಷಣೆಯ ಪವರ್ ಆಫ್ ಸ್ಪೀಚ್, ಮಾತಿನ ಶಕ್ತಿ ಈ ದೇವಿ ಸಾಧನೆಯಿಂದ ಬರ್ತದೆ. ಮುಖ್ಯವಾಗಿ ಶತ್ರುಗಳಿಂದ, ಎನಿಮಿಗಳಿಂದ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾಯಿದ್ರೆ ಅಂಥವರಿಂದ ನಿಮಗೆ ರಕ್ಷಣೆ ಸಿಗ್ತದೆ, ತಾಯಿ ಕಾಪಾಡ್ತಾಳೆ. ಮಾತಂಗಿ, ಪವರ್ ಆಫ್ ಅಟ್ರಾಕ್ಷನ್, ಸರ್ವಜನ ವಶಂಕರಿ, ಎಲ್ಲರನ್ನು ನಿಮ್ಮ ಹತ್ರ ಆಕರ್ಷಣೆ ಆಗೋ ರೀತಿ ನಿಮಗೆ ಹೆಸರು, ಕೀರ್ತಿ ತಂದುಕೊಡ್ಲಿಕ್ಕೆ ಈ ದೇವಿಯ ಸಾಧನೆ ಮಾಡಬಹುದು. ಸರಸ್ವತಿ ತಾಯಿ ಇದ್ದಾರಲ್ವ, ಅವರ ತಾಂತ್ರಿಕ ರೂಪ ಈ ಮಾತಂಗಿ ತಾಯಿ ಅಂತಾರೆ. ನಿಮಗೆ ಸ್ಪೀಚ್, ಪವರ್ ಆಫ್ ಸ್ಪೀಚ್, ಅಟ್ರಾಕ್ಷನ್, ಯೂನಿವರ್ಸಲ್ ಅಟ್ರಾಕ್ಷನ್, ನಿಮ್ಮ ಹತ್ರ ಜನ ಆಕರ್ಷಿತರಾಗ್ತಾರೆ. ಕಮಲಾತ್ಮಿಕ, ಇದು ಲಕ್ಷ್ಮೀ ದೇವಿಯ ತಾಂತ್ರಿಕ ರೂಪ. ಈ ದೇವಿಯ ಸಾಧನೆಯಿಂದ ವೆಲ್ತ್, ಸಂಪತ್ತು, ದುಡ್ಡು, ದಾರಿದ್ರ್ಯದಿಂದ ನಿಮ್ಮನ್ನು ದೂರ ಮಾಡುವ ದೇವಿ. ಈ ದೇವಿ ಸಾಧನೆಯಿಂದ ಸಂಪತ್ತು, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ಬೋದು.